ಬರದ ಭೀತಿಯಿಂದ ಉತ್ತರಕ್ಕೆ ಆಸರೆಯಾಗಿದೆ ಮಹಾರಾಷ್ಟ್ರ ಮಳೆ. ಕರ್ನಾಟಕದಲ್ಲಿ ಬರ ನೋಡಿ, ಬರದ ಭೀತಿಯ ನಡುವೆ ಉತ್ತರಕ್ಕೆ ಆಸರೆಯಾದ ಮಹಾರಾಷ್ಟ್ರ ಮಳೆ. ಕರ್ನಾಟಕದಲ್ಲಿ ಬರ, ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ. ಉತ್ತರ ಕರ್ನಾಟಕದ ರೈತರಿಗೆ ನೆರಳಾಗಿದೆ ಮಹಾರಾಷ್ಟ್ರ ಮಳೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ವರುಣಾರ್ಭಟ ಬಹಳ ಜೋರಾಗಿದೆ. ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಕೃಷ್ಣ, ದೂದ್ಗಂಗಾ ಮತ್ತು ವೇದಗಂಗಾ ನದಿಗಳೆಲ್ಲ ಮೈದುಂಬಿ ಹರಿತಾ ಇದ್ದಾವೆ. ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿಗೆ ಮೈದುಂಬಿ ಹರಿತಾ ಇದ್ದಾವೆ. ಕೃಷ್ಣ, ದೂದ್ಗಂಗಾ ಮತ್ತಿತರ ನದಿಗಳು. ಕೃಷ್ಣಾ ನದಿಗೆ ಹರಿದು ಬರ್ತಿದೆ ಅಪಾರ ಪ್ರಮಾಣದ ನೀರು. ಕೃಷ್ಣಾ ನದಿಗೆ ಹರಿದು ಬಂತು 80,000 ಕ್ಯೂಸೆಕ್ ನೀರು. ಚಿಕ್ಕೋಡಿ ಉಪವಿಭಾಗದಲ್ಲಿ 5 ಕೆಳಹಂತದ ಸೇತುವೆ ಜಲಾವೃತಗೊಂಡಿದೆ. ಯಡೂರ, ಕಲ್ಲೋಳ, ಬಾವನಸೌಂದತ್ತಿ, ಮಾಂಜ್ರಿ, ಬಾರವಾಡ, ಕಾರ್ದಾಗ ಭೋಜ, ಶಿವಾಪುರವಾಡಿ ಕೆಳಹಂತದ ಸೇತುವೆ ಜಲಾವೃತಗೊಂಡಿವೆ. ನದಿಗಳಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದು ಒಂದು ಮಟ್ಟದ ಖುಷಿ ಸಮಾಚಾರ. ನದಿ ಪಾತ್ರದ ಜಮೀನುಗಳಿಗೆ ಪ್ರವಾಹದ ನೀರು ನುಗ್ಗುವ ಭೀತಿ ಎದುರಾಗಿದೆ. ಸದ್ಯ ಆಲಮಟ್ಟಿ ಜಲಾಶಯದಲ್ಲಿ 103.77 TMC ನೀರು ಈಗ ಇದೆ ಅನ್ನೋ ಮಾಹಿತಿ ಇದೆ. ಆಲಮಟ್ಟಿ ಜಲಾಶಯಕ್ಕೆ 65,000 ಕ್ಯೂಸೆಕ್ ಒಳಹರಿವಿದೆ. ಬರದ ಭೀತಿಯ ನಡುವೆ ಉತ್ತರಕ್ಕೆ ಆಸರೆಯಾಗಿದೆ ಮಹಾರಾಷ್ಟ್ರ ಮಳೆ.